ಹಂಗಾರೆ ನಮ್ಗೆ ಹಿಂದೂ ಧರ್ಮಕ್ಕೆ ಬೇಡ. ಈಗ ಖಾಜಾ ಬಂದೇ ನವಾಜ್ ಮತ್ತು ಮುಕ್ಳೆಪ್ಪ ಮತ್ತು ಗಾಯತ್ರಿ ಅವ್ರು ಹೋಗ್ಬಿಟ್ಟೆ ಮುಣಗೋಡ್ ಸಬ್ ರಿಜಿಸ್ಟರ್ ಏನೇ ಅವರು ವಿವಾಹ ಆಗಿದ್ದಾರೆ, ಅದು ವಿವಾಹಕ್ಕೆ ಬೇಕಾದಂತ ಪೂರ್ವವಾದ ದಾಖಲೆಗಳನ್ನು ಅವರು ಸಲ್ಲಿಸಿಲ್ಲ. ಆಮೇಲೆ ಬಾಡಿಗೆ ಕರಾರು ಪತ್ರ ಹಚ್ಚಿದ್ದಾರೆ, ಅಲ್ಲಿ ಅವರು ರೆಸಿಡೆನ್ಸಿಯಲ್ಲಿ ವಾಸನೆ ಇಲ್ಲ. ಆಮೇಲೆ ಅವರು 28/4/2025 ಟ್ರಿನಿಟಿ ಹಾಲ್ ಮುಣಗೋಡದಲ್ಲಿ ಮದುವೆ ಆಗಿದ್ದೀನಿ ಅಂತಂತ ಅವರು ತೋರಿಸಿದೆ, ಅದರಲ್ಲಿ ಇದೆ ಪ್ರತಿಜ್ಞಾ ವಿಧಿಯಲ್ಲಿ. ಅವರು ಅಲ್ಲಿ ನಾವು ಟ್ರಿನಿಟಿ ಹಾಲ್ ಅಲ್ಲಿ ಹೋಗ್ಬಿಟ್ಟೆಲ್ಲ ವಿಚಾರಿಸಿದ್ವಿ, ಅವರು ಅಲ್ಲಿ ಯಾವ್ದು ಗುರು ಹಿರಿಯರ ಸಮಕ್ಷಮದಲ್ಲಿ ಮದುವೆನೇ ಆಗಿಲ್ಲ. ಮತ್ತು ಇದು ವಿವಾಹ ಆಗಿದೆ, ಕಾನೂನು ಮೀರಿ ಇದು ವಿವಾಹ ಆಗಿದೆ, ಇದನ್ನ ರದ್ದು ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. ಇದ್ರ ಬಗ್ಗೆ ಸಬ್ ರಿಜಿಸ್ಟರ್ ಏನ್ ಹೇಳ್ತಾ ಇದ್ದಾರೆ? ಸಬ್ ರಿಜಿಸ್ಟರ್ ಅವರು ನಾವು FIR ಮಾಡಿ ನೆಕ್ಸ್ಟ್ ಡೇ ಅವ್ರು ನಾವು ಹೋಗಿದ್ವಿ ಪಂಚನಾಮೆಗೆ, ಅವ್ರು ಇದ್ದಿದ್ದಿಲ್ಲ, ಆಫೀಸಿಗೆ ಚಾವಿ ಹಾಕಿತ್ತದ. ಮತ್ತೆ ಮುಂದೆ ಏನ್ ನಿಲುವು ಏನ್ ಸರ್? ಈಗ ಮುಂದೆ FIR ಮಾಡಿದೀವಿ, ಅವ್ರ ಮೇಲೆ ಏನಾರ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದೆ ನ್ಯಾಯಾಲಯಕ್ಕೆ ಹೋಗ್ತೀವಿ. ಏನಾದ್ರು ಪ್ರತಿಭಟನೆ ಹೋರಾಟ ಏನಾದ್ರು ಹಮ್ಮಿಕೊಳ್ಳೋಣ? ಇಲ್ಲ, ನೆಕ್ಸ್ಟ್ ಅದನ್ನು ಮಾಡ್ತೀವಿ, ಪ್ರತಿಭಟನೆ ಹೋರಾಟ. ಇದರಲ್ಲಿ ಸಬ್ ರಿಜಿಸ್ಟರ್ ಲೋಪ ಇದೆ ಅಂತ ಹೇಳ್ತೀರಾ ಸರ್? ಇಲ್ಲ, 100ಕ್ಕೆ 100 ಸಬ್ ರಿಜಿಸ್ಟರ್ ಲೋಪ ಇದೆ ಇದರಲ್ಲಿ. ಮಾಡ್ಲಿಕ್ಕೆ ಬರ್ಲಾರ್ದನ್ನ ಅವ್ರು ಮಾಡಿದ್ದಾರೆ ಇದನ್ನ ಕಾನೂನು ಬಾಹಿರವಾಗಿ. ಇವಾಗ ಮುಂದಿನ ಹೋರಾಟ ಅಥವಾ ಅವ್ರ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ತಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? 100ಕ್ಕೆ 100% ನಾವು ನ್ಯಾಯವನ್ನು ಪಡ್ಕೊಂತೀವಿ ಅನ್ನೋದು ನಮಗೆ ಭರವಸೆ ಇದೆ.